ಅಪ್ಪ, ರವಿನ ನನ್ನ ಮನಸಾರಿ ಒಪ್ಕೊಂಡಿದ್ದಾರಾ? ನೋಡಮ್ಮ ಭಾರತಿ, ನಾನು ನನ್ನ ಮಿತ್ರ ಸುಧಾಕರ್ನಿಗೆ ನಿನ್ನ ವಿಷಯ ಎಲ್ಲ ಹೇಳ್ತೇನೆ. ಅವನು ಕೂಡ ಫೋನಿನಲ್ಲಿ ಅವನ ಕೂಡ ಮಾತಾಡಿದಮ್ಮ. ಅವನು ಮನಸಾರ ಒಪ್ಪಿಕೊಂಡಿದ್ದಾನೆ. ಅವನನ್ನು ನಮ್ಮ ಮನೆಗೆ ದತ್ತ ಕೊಡಲಿಕ್ಕೂ ಕೂಡ ಒಪ್ಪಿದ್ದಾನೆ. ಅವ್ರ ನನ್ನ ಮದುವೆ ಮಾಡ್ಕೊಳ್ತಾರಾ? ಹೌದಮ್ಮ, ಬುದ್ಧಿವಂತರಮ್ಮ ಅವರು. ನಮ್ಮ ಅವರಿಗೂ ಅಕ್ಕ ತಂಗಿಯರಿದ್ದಾರೆ. ಅವರು ನಿನ್ನಂತವರು ಒಪ್ಪುತ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ನೋಡಮ್ಮ, ರವಿ ಅಂತ ಈಗ ತಾನೇ ಬಂದ. ನಮಸ್ಕಾರ ರವಿ, ಚೆನ್ನಾಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ? ಹಾ, ಆ ಭಾಗ್ಯ ನನಗೆಲ್ಲಿಂದ ಬರಬೇಕಪ್ಪ. ಸತ್ತು ದೇವರು ಸಿರಿ ಸಂಪತ್ತು ಎಲ್ಲವನ್ನು ಕೊಟ್ಟು ನೆಮ್ಮದಿ ಮಾತ್ರ ಕಸಿದುಕೊಂಡಿದ್ದಾನೆ. ಸತ್ತು ಹೋಗಬೇಕಾದವನು ನಾನು ಬದುಕಿ ಬಾಳುತ್ತಿದ್ದೇನಪ್ಪ. ದೇವರಾಗಿ ಬಂದು ನೀನು ನನ್ನ ಮಗಳಿಗೆ ಕಣ್ಣಾಗಿ ನಿಂತೆ. ನಿನ್ನ ಉಪಕಾರ ಯಾವ ಜನ್ಮದಲ್ಲಿಗೂ ಮರೆಯಲಾರವಿ. ಏನ್ ಮಾತನಾಡ್ತಾ ಇದ್ರಿ ಯಜಮಾನ್ರಿ? ದೊಡ್ಡವರ ಬಾಯಲ್ಲಿ ಬರುವ ಮಾತ ಇದು. ನಾನೇನಂತ ಉಪಕಾರ ಮಾಡಿದ್ದೇನೆ? ಮನುಷ್ಯನಾಗಿ ಮಾಡಬೇಕಾದ ಕರ್ತವ್ಯವನ್ನೇ ನಾನು ಮಾಡ್ತಾ ಇದ್ದೀನಿ. ಹೆಣ್ಣಿಗೆ ಹುಟ್ಟು ಜಾತಿ ಮರ್ಯಾದೆ ಕಾಡಿದಷ್ಟು ಗಂಡಿಗೆ ಎಂದೂ ಕಾಡಲಾರದು. ಆ ಹೆಣ್ಣಿನ ಬದುಕು ಬದಲಾಗಬಾರದೆಂದು ನನ್ನ ಮನಕರಿಗೆ ನಾನೇ ನಿರ್ಧಾರ ತೆಗೆದುಕೊಂಡೆ. ಇಷ್ಟೇ ಉಪಕಾರ ಈ ಜನ್ಮದಲ್ಲಿ ಯಾರು ಮಾಡಲಾರ ರವಿ. ನನ್ನ ಮಗಳಿಗೆ ನೀನು ಕಣ್ಣಾಗಿ ನಿಲ್ಲಬೇಕು. ಸರ್, ಈಗ ನಿಮ್ಮ ಮಗಳು ಇದೇ ಊರಲ್ಲಿದ್ದಾಳೆ? ಹೌದಪ್ಪ, ಇಲ್ಲೇ ಇದ್ದಾಳೆ. ಭಾರತಿ, ಭಾರತಿ ಇವಳೇ ನನ್ನ ಮಗಳು ಭಾರತಿ ಅಂತ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಮಗಳೊಂದಿಗೆ ಎರಡು ಮಾತನಾಡಬೇಕು. ದಯವಿಟ್ಟು ಅವಕಾಶ ಮಾಡಿ ಕೊಡ್ತೀರಾ? ಸಂಕೋಚ ಬೇಕೇ ರವಿ. ಒಂದೆರಡು ನಾಲ್ಕು ಮಾತು ಮಾತಾಡಪ್ಪ. ನಾನು ಆಮೇಲೆ ಬರ್ತೀನಿ. ಆಮೇಲೆ ನಿಮ್ಮ ಮನೆಗೆ ಬಂದ್ಬಿಡು. ನೋಡು ಭಾರತಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಆ ದೇವರು ಇಷ್ಟೊಂದು ಅನ್ಯಾಯ ಮಾಡಬಾರ್ದಾಗಿತ್ತು. ಆ ದೇವರು ಅನ್ಯಾಯ ಮಾಡಿದರು. ನೀವು ಮಾತ್ರ ಎರಡನೇ ಮದುವೆ ಆಗುವುದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀರಿ. ಇದು ಸಂತೋಷದ ವಿಷಯನೇ. ಆದರೆ ನನ್ನ ಮನಸ್ಸಾಕ್ಷಿಯಾಗಿ ನಾನು ಮದುವೆ ಮಾಡ್ಕೊತಾ ಇದ್ದೀನಿ. ಆದರೆ ನನ್ನದೊಂದು ಕರಾರು ಕೇಳಿ. ಈ ನಿಮ್ಮ ಪ್ರಾರ್ಥನೆಗೆ ಸಾಧ್ಯವಾದ ಮಟ್ಟಿಗೆ ನಾನು ಉತ್ತರಿಸ್ತೀನಿ. ನೋಡು ಭಾರತಿ, ನೀವು ನನ್ನನ್ನು ಮದುವೆ ಆಗಲು ಒಪ್ಪಿಗೆ ಕೊಟ್ಟಿದ್ದೀರಿ ನಿಜ. ಆದರೆ ನಿಮ್ಮ ಮನಸಾರ ಒಪ್ಪಿಗೆ ಕೊಟ್ಟಿದ್ರು ಅಥವಾ ಈ ಸಮಾಜಕ್ಕೆ ಅಂಜಿ, ಇಲ್ಲ ನಿಮ್ಮ ತಂದೆಯವರ ಒತ್ತಾಯಕ್ಕೆ ಮನಿದು, ಅಥವಾ ನಿಮ್ಮ ಬಾಳಿಗೊಬ್ಬ ಗಂಡನಿರ್ಬೇಕೆಂಬ ಆಸೆಯಿಂದ ಈ ಮದುವೆ ಒಪ್ಕೊಂಡಿರೋ ಖಂಡಿತವಾಗಿ ಹೇಳಿಬಿಡಿ. ನೋಡಿ, ಸಮಾಜಕ್ಕಂಜಿ ತಂದೆಯವರು ಒತ್ತಾಯಕ್ಕೆ ಒಳಪಟ್ಟು ನಾನು ಈ ಮದುವೆಗೆ ಒಪ್ಪಲಿಲ್ಲ. ನಾನೊಬ್ಬಳ ಗೃಹಿಣಿ ಆಗಬೇಕು, ನನ್ನ ಪ್ರೀತಿ ಮಾಡುವ ಗಂಡ ಇರಬೇಕು, ನನ್ನ ಬಾಳು ಬಂಗಾರವಾಗಬೇಕೆಂಬ ಆಸೆಯಿಂದ ನಾನು ಈ ಮದುವೆ ಮಾಡಿಕೊಳ್ಳೋದಕ್ಕೆ ಒಪ್ಕೊಂಡಿದ್ದೀನಿ. ನಿಮ್ಮ ಮಾತು ನಿಜ ಭಾರತಿ. ಮದುವೆಗೆ ಮುಂಚೆ ನೀವು ಏನಾದರೂ ಕೇಳುವುದಿದ್ದರೆ ಈಗಲೇ ಕೇಳಿಬಿಡಿ. ಏಕೆಂದರೆ ನನ್ನ ಜೀವನದಲ್ಲಿ ಸಾಕಷ್ಟು ಹುಡುಗಿಯರನ್ನು ಪ್ರೀತಿ ಮಾಡಿದೆ. ಆದರೆ ಅವರೆಲ್ಲರೂ ಮೋಸ ಮಾಡಿ ನನ್ನನ್ನು ತೊರೆದು ಹೋದರು. ಕೊನೆಯ ಪಕ್ಷದಲ್ಲಿ ನೀವು ಸಿಕ್ಕಿದ್ದೀರಿ. ನನ್ನ ಭಾಗ್ಯ ಎಂದು ತಿಳಿದುಕೊಂಡು ನಿಮ್ಮ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಮದುವೆಯಾದ ಮೇಲೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದರೆ ನನ್ನ ಹೃದಯ ಒಡೆದು ಛಿದ್ರ ವಿಚಿತ್ರವಾಗಿ ನಾನು ಸತ್ತೇ ಹೋಗುತ್ತೇನೆ. ರವಿ, ಹೌದು ಭಾರತಿ, ಹೌದು. ನಿಜಕ್ಕೂ ನಾನು ಹೆಣ್ಣಿನಿಂದ ದೂರಿದ್ದೇನೆ. ಆದರೆ ಭಾರತಿ, ನಿಜವಾಗಿಯೂ ಹೆಣ್ಣಿನಿಂದ ನಾನು ದೂರಿದ್ದೇನೆ. ಆದರೆ ಈ ನನ್ನ ಮನಸಾರೆ ನೀನು ಒಪ್ಪಿಕೊಳ್ಳಬೇಕು. ಅದಕ್ಕಾಗಿ ಈ ನನ್ನ ಮಾತನಾಡಿಸಿಕೊಡು. ಇಲ್ಲ ರವಿ, ನಿಮ್ಮನ್ನು ನಾನು ಮನಸಾರೆ ಪ್ರೀತಿಸ್ತೀನಿ. ನಾನು ವಿಧವೆ ಅಂತ ಗೊತ್ತಿದ್ರು ಕೂಡ ನೀವು ಮದುವೆ ಆಗಲು ಸಿದ್ಧರಾಗಿದ್ದೀರಾ. ನೀವೇ ನನ್ನ ಪಾಲಿನ ದೇವರು ಅಂತ ತಿಳ್ಕೊತೀನಿ. ನಾನು ಕನಸು ಮನಸ್ಸಿನಲ್ಲಿಯೂ ಮತ್ತೊಬ್ಬರನ್ನು ನೆನೆಸುವುದಿಲ್ಲ. ಪ್ರಾಮಿಸ್? ಪ್ರಾಮಿಸ್. ಥ್ಯಾಂಕ್ಸ್ ಭಾರತಿ, ನಾನು ಇನ್ನು ಬರುತ್ತೇನೆ.
ಅಲೆಯಾಗಿ ನಡೆಸಿದೆ ಸುಳಿಯಾಗಿ ನಡೆಸಿದೆ ಅಲೆಯಾಗಿ ನಡೆಸಿದೆ ಎದೆಯಲ್ಲಿ ನೆಲೆಸಿದೆ ಎದೆಯಲ್ಲಿ ನೆಲೆಸಿದೆ ಈ ಹೃದಯ ಮಂದಿರ ಈ ಹೃದಯ ಮಂದಿರ ಚೈತ್ರಗಾನವೇ ಓ ಸಂತವೇ ಚೈತ್ರಗಾನವೇ ಥ್ಯಾಂಕ್ಸ್ ನಾನು ಬರುತ್ತೇನೆ. ರವಿ ತುಂಬಾ ಜಾಣರಿದ್ದಾರೆ. ಒಂದು ಹೆಣ್ಣಿನ ವಿಷಯದ ಬಗ್ಗೆ ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ. ಇಂಥವ್ರು ಸಿಕ್ಕಿದ್ದು ನನ್ನ ಪುಣ್ಯ.